ನಮಸ್ತೆ. ಇವತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಯಾವುದೇ ಚಾನಲ್ ಹಾಕಿದ್ರು ಕೂಡ ಇವರು ಮುಖ್ಯಮಂತ್ರಿ ಆಗ್ತಾರೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಹೈಕಮಾಂಡ್ ಏನು ಇವರೇನು ಹೇಳಿದ್ರು ಇದೆಲ್ಲ ಯಾರಿಗೂ ಬೇಕಾಗಿಲ್ಲ. ಜನಗಳಿಗೆ ಯಾರೋ ಒಬ್ಬರು ಆಗ್ತಾರೆ, ಆಗಲಿ ಬಿಡಿ, ಅದು ರಾಜಕೀಯ ಪರಿಸ್ಥಿತಿ. ಈ ಥರ ರಾಜಕೀಯ ಪರಿಸ್ಥಿತಿಯಲ್ಲಿ ಆಡಳಿತದ ಚಕ್ರ ನಿಂತು ಹೋಗ್ಬಿಟ್ಟಿದೆ, ನಡೀತಿಲ್ಲ. ನೀವೇನಾದರೂ ಮಾಡ್ಕೊಳ್ಳಿ ಸ್ವಾಮಿ, ಯಾರಾದರೂ ಆಗಲಿ, ಮುಖ್ಯಮಂತ್ರಿಗಳು ಯಾರಾದರೂ ಉಪಮುಖ್ಯಮಂತ್ರಿಗಳಾಗ್ರಿ, ಅದ್ರ ಬಗ್ಗೆ ಜನಗಳು ತಲೆ ಕೆಡಿಸ್ಕೊಂತಿಲ್ಲ. ಜನಗಳಿಗೆ ಇವಾಗ ಬೇಕಾಗಿರೋದು ಏನಂದರೆ, ಎಷ್ಟೋ ಸಾವಿರಾರು ಲಕ್ಷಾಂತರ ಮಕ್ಕಳು ಓದ್ಬಿಟ್ಟು ಪಾಪ ಅವ್ರಿಗೆ ಇನ್ನೇನು 1 ವರ್ಷನೋ 2 ವರ್ಷದಲ್ಲಿ ಪಾಪ ಅವ್ರಿಗೆ ಏಜು ಆಗ್ಬಿಡ್ತದೆ, 42-43 ವರ್ಷಗಳೂ ಆಗ್ಬಿಡ್ತಾಯಿದ್ದಾವೆ ಪಾಪ ಅವ್ರಿಗೆ. ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೀವು ಕಾಲ್ಫಾರ್ಮ್ ಮಾಡಿ ಸ್ವಾಮಿ, ದಯವಿಟ್ಟು ಕಾಲ್ಫಾರ್ಮ್ ಮಾಡಿ. ಗಂಡ ಹೆಂಡತಿ ಜಗಳದಿಂದ ಕೂಸು ಬಡವಾಯ್ತು ಅಂತ ಹೇಳ್ಬಿಟ್ಟು ಓದಿರೋ ಮಕ್ಕಳನ್ನ ತಳ್ಳಬೇಡ್ರಿ, ಅರ್ಥ ಆಯ್ತಾ? ಅವ್ರಿಗೇನಾದ್ರು ಒಂದು ಭವಿಷ್ಯ ಕಟ್ಕೊಂಡಿರ್ತಾರೆ ಪಾಪ. ಲಕ್ಷಾಂತರ ರೂಪಾಯಿ ಇದಕ್ಕೆ ಯಾವುದಾದ್ರು ಕೋಚಿಂಗ್ ಸೆಂಟರ್ಗಳಿಗೆಲ್ಲ ಹೋಗಿ ದುಡ್ಡು ಕೊಟ್ಟು, ಕಾಲೇಜುಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಓದಿ ಅವ್ರು ರೆಡಿ ಆಗವೆ ಪಾಪ. ಕೆಲಸಗಳು ಕೊಡಿ, ಮಾಡೋ ಕೈಗಳಿಗೆ ಕೆಲಸಗಳು ಕೊಡಿ. ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೋ ಅದರಂತೆ ಆಗಲಿ. ದಯವಿಟ್ಟು ಆಡಳಿತ ಚಕ್ರನ ನಿಲ್ಲಿಸಬೇಡಿ. ಯಾವುದೇ ರೀತಿ ಅಭಿವೃದ್ಧಿ ಪಥಗಳಂತೂ ಸಾಕ್ತಾನೇ ಇಲ್ಲ. ಟಿ ವಿ ಹಾಕೋರು ಕೂಡ ಟಿ ವಿಯಲ್ಲಿ ಇವರು ಮುಖ್ಯಮಂತ್ರಿನ ಇಲ್ಲ ಇವ್ರು ಮುಖ್ಯಮಂತ್ರಿನ, ಇವ್ರು ದೆಹಲಿಗೆ ಹೋದರು, ಅವ್ರು ದೆಹಲಿಯಿಂದ ಬಂದರು, ಇವ್ರು ಯಾರೋ ಬಂದರು. ಇದೆಲ್ಲ ಯಾಕೆ ಬೇಕು ಜನಗಳಿಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಜನಗಳಿಗೆ ಬೇಕಾಗಿರೋದು ಏನು ಗೊತ್ತಾ? ಅಭಿವೃದ್ಧಿ ಪಥದೆಡೆಗೆ ಇಲ್ಲಿವರೆಗೂ ಸಾಕ್ತಿತ್ತು ಸರ್ಕಾರ, ಅದರಲ್ಲಿ 2 ಮಾತಿಲ್ಲ. ಯಾವಾಗ ಈ ಕುರ್ಚಿ ಫೈಟ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಎಲ್ಲನೂ ಹಂಗೆ ಸ್ಟಕ್ ಆಗಿಬಿಟ್ಟವೆ. ಹೆಂಗೆ ಸ್ಟಕ್ ಆನ್ಸಪ್ ಆ ಥರ ಸ್ಟಕ್, ಏನು ಮುಂದೆ ಕಲಿಯೋಂಗೆ ಮುಂದೆ ಹೋಗಲ್ಲ, ಹಿಂದೆ ಬರೋಲ್ಲ. ಎಲ್ಲಿಗೆ ಬಂದಿದೆ ಅದು ನಿಂತಿದೆ. ದಯವಿಟ್ಟು ಆ ಮಕ್ಕಳು ತುಂಬ ಓದ್ಕೊಂಡಿರ್ತವೆ ಪಾಪ. ಎಷ್ಟೋ ತಂದೆ ತಾಯಿಗಳು, ನಮ್ಮಂಥ ತಂದೆ ತಾಯಿಗಳು ಎಷ್ಟೆಷ್ಟೋ ಮಕ್ಕಳ ಮೇಲೆ ಆಸೆ ಇಟ್ಕೊಂಡಿರ್ತಾರೆ. ದಯವಿಟ್ಟು ಕಾಲ್ಫಾರ್ಮ್ ಮಾಡಿ, ಇನ್ಮೇಲಾದರೂ ಮಾಡಿ. ರಾಜಕೀಯನ ಬದಿಗಿಟ್ಟು ಫಸ್ಟ್ಲಿ ಜನಗಳು ಒಳ್ಳೇದು ಮಾಡಿ ಸ್ವಾಮಿ, ಒಳ್ಳೇದಾಗೈತೆ. ನಿಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೇದಾಗೈತೆ ಈ ಥರ ಕೆಲಸಗಳು ಮಾಡಿದ್ರೆ, ಅರ್ಥ ಆಯ್ತಾ? ಏನೇ ನೀವು ಭಾಗ್ಯಗಳು ಕೊಟ್ಟರು ಕೂಡ ಕೆಲಸದ ಭಾಗ್ಯ ಕೊಡ್ರಿ. ದಯವಿಟ್ಟು ಕೆಲಸದ ಭಾಗ್ಯ ಕೊಟ್ಟರೆ ಇನ್ನೆಲ್ಲನೂ ನೀವೇನು ಕೊಡ್ತಿಲ್ಲ ಅಂದರೂ ಕೂಡ ನಡೀತದೆ. ಥ್ಯಾಂಕ್ ಯು.